ದರ್ಶನ್ ವಿಚಾರದಲ್ಲಿ ಸರ್ ಒಂದು ಗಾಸಿಪ್ ಜೈಲಿನಲ್ಲಿ ಇದಾಗಿದೆ, ಇಲ್ಲ ಆ ರೀತಿ ಓರಲಿ ನಾನು ಕೇಳಿದಾಗ ಆ ರೀತಿ ಯಾವುದು ಘಟನೆ ನಡೆದಿಲ್ಲ ಅಂತಕ್ಕಂಥ ಅಂಶವನ್ನು ಹೇಳಿದ್ದಾರೆ. ಅದಕ್ಕೆ ಬಿಟ್ಟರೆ ಮುಂದೆ ಏನು ಬೇರೆ ವಿಚಾರಗಳು ಇರಲ್ಲ. ನಾನು ಹೋಗ್ತಾ ಇದ್ದೀನಿ. ಕಾಕ್ರೋಚ್ ಜನತಾ ಪಾರ್ಟಿ ಅಂದರೆ ನಾಳೆ ಸರ್ ಒಂದು ಸಮಾವೇಶ ಮಾಡ್ತಾ ಇದ್ದಾರೆ ಸರ್, ಬಹಿರಂಗವಾಗಿ ಪೊಲೀಸರು ಅನುಮತಿ ನಿರಾಕರಣೆ ಮಾಡಿದ್ದಾರೆ ಸರ್. ಇಲ್ಲ, ನಾವು CJP ಯಾವ ಉದ್ದೇಶಕ್ಕೆ ಮಾಡ್ತಾರೆ, ಒಂದು ಸಮಾವೇಶ ಮಾಡುವಾಗ ಯಾರೆಲ್ಲ ಇನ್ವಾಲ್ವ್ ಆಗ್ತಾರೆ ಇದೆಲ್ಲ ಅವರು ಪರಿಶೀಲನೆ ಪೊಲೀಸ್ನವರು ಅನುಮತಿಯನ್ನು ಕೊಡೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು. ಅವರು ನಿರಾಕರಣೆ ಮಾಡಿದರೆ ಏನಾದರೂ ಅಂಶಗಳು ಇರಬೇಕಲ್ಲ. ಮೊನ್ನೆ ಒಂದು ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯನವರು ಕೂಡ ಕಾಂಗ್ರೆಸ್ನವರು ಕೂಡ ಬೆಂಬಲ ಕೊಟ್ಟಿದ್ರು. CJPಯ ಏನು ಆಂದೋಲನ ಇದೆ ಅದಕ್ಕೆ ಬೆಂಬಲ ಕೊಟ್ಟಿದ್ರು. ನಾಳೆ ಬಹಿರಂಗ ಸಭೆಗೆ ಪೊಲೀಸ್ನವ್ರು ಮಾಡೋ ಕೆಲಸ ಪೊಲೀಸ್ನವ್ರು ಮಾಡ್ತಾರೆ, ಪಾಲಿಟಿಷಿಯನ್ಸ್ ಮಾಡೋ ಕೆಲಸ ಪಾಲಿಟಿಷಿಯನ್ಸ್ ಮಾಡ್ತಾರೆ. ಈಗ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡೋದು ಯಾರ ಕೆಲಸ? ಯಾವುದೇ ಸರ್ಕಾರ ಇರ್ಬೋದು, ಯಾವುದೇ ಪಕ್ಷ ಅಧಿಕಾರದಲ್ಲಿರ್ಬೋದು, ಅವ್ರಿಗೆ ಜವಾಬ್ದಾರಿ ಇದೆ. ಅದರಿಂದ ಅವರು ಕೊಡೋದು ಬಿಡೋದು ಅದನ್ನು ನಿರಾಕರಣೆ ಮಾಡಿರ್ತಾರೆ. ಒಂದು ವೇಳೆ ಅದನ್ನು ಓವರ್ ರೂಲ್ ಮಾಡಿ ಸರ್ಕಾರ ಕೊಡಬೇಕು ಅಂತಾದರೆ ಅದು ಬೇರೆ ವಿಚಾರ. ಅಲ್ಲ, ನಾವು ಯಾವುದೇ ಇಂಥ ದೊಡ್ಡ ದೊಡ್ಡ ಫೆಸ್ಟಿವಲ್ಸ್ ಆಗುವಾಗ, ಅದು ಯುಗಾದಿ ಆಗುತ್ತೆ, ರಂಜಾನ್ ಆಗುತ್ತೆ, ಅಥವಾ ಬೇರೆ ಬೇರೆ ಹಬ್ಬಗಳು ಆಗುವಂಥ ಸಂದರ್ಭದಲ್ಲೆಲ್ಲ ಎಚ್ಚರಿಕೆಯನ್ನು ವಹಿಸ್ತಾರೆ. ಅದು ರೂಟೀನು. ಬಟ್ ಬೇರೆಯವ್ರು ಯಾರಾದರೂ ಕೂಡ ಇಲ್ಲ ನೀವು ಎಕ್ಸ್ಟ್ರಾ ಎಚ್ಚರಿಕೆ ವಹಿಸಬೇಕು ಅಂದಾಗ ಅದನ್ನು ಮಾಡ್ತಾರೆ ಸರ್. ಈ ಸಂದರ್ಭದಲ್ಲಿ ಯಾಕೆ ಆ ಥರದ ಪತ್ರ ಬರೆದಿದೆ? ಅವ್ರಿಗೇನು ಆತಂಕ ಇದೆಯೋ ಗೊತ್ತಿಲ್ಲ. ಅದನ್ನು ಅವರು ಪತ್ರ ಬರೆದ್ರೆ ಅದಕ್ಕೇನು ರೆಸ್ಪಾಂಡ್ ಮಾಡಬೇಕು ಪೊಲೀಸ್ ಇಲಾಖೆ ಮಾಡುತ್ತೆ. ಲಾಡ್ಲೆ ಮಾಶಾಕು ಕೇಸ್ ವಾಪಸ್ಸು ಕಾನೂನು ಪ್ರಕಾರ ನಾವು ಪ್ರಶ್ನೆ ಮಾಡ್ತೀವಿ, ಕೋರ್ಟ್ನಿಗೆ ಕೇಳ್ತೀವಿ ಅಂತ ಹೇಳ್ತಾ ಇದ್ದಾರೆ BJPಯವರು. ಹಿಂದೂ ಪ್ರಶ್ನೆ ಅದು ಅವ್ರಿಗೆ ಬಿಟ್ಟಿದ್ದು. ನಾವು ಅದ್ರ ಬಗ್ಗೆ ನಾವು ಹೆಂಗೆ ಅವ್ರಿಗೆ ಬುದ್ಧವಾದ ಹೇಳೋಕ್ಕೆ ರಾಜಕಾರಣ ಮಾಡ್ತಿದ್ದಾರೆ. ಅಲ್ಲಲ್ಲ, ನೋಡಿ, ಕಾಂಗ್ರೆಸ್ ಪಕ್ಷ ಈ ದೇಶದಲ್ಲಿ ಎಲ್ಲರಿಗೂ ಸರಿಸಮಾನವಾಗಿ ನೋಡ್ಕೊಳ್ಬೇಕು ಅಂತ ಸಂವಿಧಾನದಲ್ಲಿ ಏನಿದೆ ಅದನ್ನೇ ಮಾಡ್ತಾ ಇರೋದು. ಎಕ್ಸ್ಟ್ರಾ ಏನು ಮಾಡೋದಿಲ್ಲ. ಯಾರು ಹಿಂದುಳಿದಿದ್ದಾರೆ, ಯಾರು ಸಮಾಜದಲ್ಲಿ ತುಳಿತಕ್ಕೆ ಒಳಗಾಗಿದ್ದಾರೆ, ನಿರ್ಲಕ್ಷ್ಯಕ್ಕೆ ಒಳಗಾಗಿದ್ದಾರೆ, ಅವರಿಗೊಂದಿಷ್ಟು ಕಾರ್ಯಕ್ರಮಗಳನ್ನು ಕೊಡೋದು ಕಾಂಗ್ರೆಸ್ಸಿನ ಕೆಲಸ. ಅದು ಇವತ್ತು ಹೊಸದಾಗಿ ಮಾಡಿಲ್ಲ, 47ರಿಂದ ಕೂಡ ಅದೇ ಕೆಲಸವನ್ನು ಮಾಡ್ಕೊಂಡು ಬಂದಿರೋದು. ರಾಜ್ಯಸಭೆಯ ಎಲೆಕ್ಷನ್ ಅಧಿಸೂಚನೆ ಹೊರಡಿಸಿದ್ದಾರೆ. MLC ಎಲೆಕ್ಷನ್ ನಡೆಯುತ್ತೆ, ರಾಜ್ಯಸಭೆ ಚುನಾವಣೆ ನಡೆಯುತ್ತೆ, ಸಂಪುಟ ಪುನರಚನೆ ವಿಳಂಬ ಆಗುತ್ತಾನೋ ಅಂತ ಚರ್ಚೆ ನಡೀತಾ ಇದೆ. ಅಲ್ಲ ಇದು ಅದರ ಸೆಲೆಕ್ಷನ್ಸು ಮತ್ತೊಂದು ಅದೆಲ್ಲ ನಮ್ಮ ಅಧ್ಯಕ್ಷರು, ಮುಖ್ಯಮಂತ್ರಿಗಳು, ಹೈಕಮಾಂಡ್ನವರು ತೀರ್ಮಾನ ಮಾಡ್ತಾರೆ. ಇದು ರೂಟೀನ್ ಅಲ್ವಾ, ಇದ್ರ ಪಾಡಿಗೆ ಇದು ನಡೀತಾ ಇದೆ. ಕೆಲವು ಸಚಿವರು, ಶಾಸಕರುಗಳು ಈಗಾಗಲೇ ಡೆಲ್ಲಿಗೆ ಹೋಗಿದ್ದಾರೆ. ಇನ್ನೊಂದು ರಚನೆ 28-29ಕ್ಕೆ ಹೋಗ್ತಾರೆ. ಪುನಾರಚನೆಗೆ ತೀವ್ರವಾದಂಥ ಒಂದು ಒತ್ತಡ ಆಗ್ತಾ ಇದೆ. ಅಲ್ಲ, ಅವ್ರು ಮಾಡೋದ್ರಲ್ಲಿ ತಪ್ಪಿದೆ ಅಂತ ನನಗೇನು ಅನಿಸಲ್ಲ. ಅವರು ಕೇಳೋದ್ರಲ್ಲಿ ನಮಗೆ ಮಂತ್ರಿಗಳು ಮಾಡಿ ನಾವು 3 ಸಾರಿ ಗೆದ್ದಿದ್ದೀವಿ, 2 ಸಾರಿ ಗೆದ್ದಿದ್ದೀವಿ, 4 ಸಾರಿ ಗೆದ್ದಿದ್ದೀವಿ ಅಂತ ಹೇಳೋದ್ರಲ್ಲಿ ತಪ್ಪೇನಿದೆ. ದೇರ್ ಆಲ್ಸೋ ಅವ್ರಿಗೂ ಸಾಮರ್ಥ್ಯ ಇದೆ. ಆದರೆ 15% ಅಷ್ಟೇ ನಾವು ಮಿನಿಸ್ಟ್ರಿಗಳನ್ನ ಮಾಡಬೇಕು ಅಂತ ಇರುವಾಗ ಸಂಖ್ಯೆಗಳು ಕಡಿಮೆ ಇರುತ್ತೆ. ಹಿರಿಯ ಸಚಿವರಲ್ಲಿ ಆತಂಕ ಇದೆ ಅಂತ ಸರ್, ಕೈ ಬಿಡ್ತಾರೆ ಸಂಪುಟದಿಂದ. ಅದು ಹೈಕಮಾಂಡಿಗೆ ಬಿಟ್ಟಿದ್ದಲ್ಲ. ಪೋರ್ಟ್ಫೋಲಿಯೋ ಚೇಂಜ್ ಆಗಬೇಕು ಅಂತ ಕೇಳ್ತಿದ್ರಿ ಸರ್? ಯಾರು? ನೀವು ಎಲ್ಲಿ ಕೇಳಿದ್ದೆ? ಜನರಿಗೆ ಹತ್ತಿರವಾಗಿ ನಿಮ್ಮ ಹತ್ರ ಹೇಳಿದ್ನ ಈ ವಿಚಾರದಲ್ಲಿ ಸರ್? ಹಂಗಲ್ಲ ರೀ, ನೋಡಿ, ನಾನಿಲ್ಲಪ್ಪ ಆ ಥರ ಅಸಮಾಧಾನ ಏನಿಲ್ಲ. ನಾನು ಸಮರ್ಥವಾಗಿ ಗೃಹ ಇಲಾಖೆಯನ್ನು ನಡೆಸಿದ್ದೇನೆ. 8 ವರ್ಷ ಆಗ್ತಾಯಿದೆ. ಅಂದರೆ 3 ವರ್ಷ 2 ವರ್ಷ ಎಲ್ಲ ಒಟ್ಟಿಗೆ ಸೇರಿದರೆ 8 ವರ್ಷ ಆಗ್ತಾಯಿದೆ ಗೃಹ ಇಲಾಖೆಯಲ್ಲಿ. ನನಗೆ ಬೇಸರ ಏನಿಲ್ವಲ್ಲ, ಬೇಸರ ಏನು? ಇದ್ರ ಜೊತೆ ಹೆಚ್ಚುವರಿ ಖಾತೆ ಕೊಟ್ಟರು, ಏನು ಕೊಟ್ಟರು